ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾನು ಬೀನ್ಸ್ ಪಲ್ಯ, ಮೂಲಂಗಿ ಚಟ್ನಿ ಹಾಗೆ ಚಪಾತಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬೀನ್ಸ್ ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನು 3ರಿಂದ 4 ಟೀ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ, ಜೀರಿಗೆ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳಿ. ಒಂದು 10 ಕರಿಬೇವೆಲ್ಲ ಹಾಕೊಳ್ಳಿ. ಅದು ಸ್ವಲ್ಪ ಸಿಡಿಯೋಕೆ ಸ್ಟಾರ್ಟ್ ಆದಮೇಲೆ 2 ನಾನು ಒಣಮೆಣಸಿನಕಾಯಿ ಹಾಕೊಂಡಿದ್ದೀನಿ ಕಟ್ ಮಾಡಿ. ಇದನ್ನ ಸ್ವಲ್ಪ ಆಯಿಲಲ್ಲಿ ಬಾಡಿಸ್ಕೊಳ್ಳಿ. ಅದಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ 2 ಈರುಳ್ಳಿಯನ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಮೀಡಿಯಂ ಸೈಜ್‌ದು 2 ಈರುಳ್ಳಿ. ದೊಡ್ಡದಿದ್ರೆ ದೊಡ್ಡದೊಂದು ಹಾಕೊಳ್ಳಿ ಸಾಕಾಗುತ್ತೆ. ಸೊ ಅಗೇನ್ ಆಯಿಲಲ್ಲಿ ಚೆನ್ನಾಗಿ ಈರುಳ್ಳಿಯನ್ನ ಫ್ರೈ ಮಾಡ್ಕೊಳ್ಳಿ. ಚಿಕ್ಕದಾಗಿ ಹೆಚ್ಚಿ ಚೆನ್ನಾಗಿರುತ್ತೆ. ಬೀನ್ಸ್ ಕೂಡ ಅಷ್ಟೇ ಚಿಕ್ಕದಾಗಿ ಹೆಚ್ಕೊಂಡು ಹಾಕೊಳ್ಳಿ ಚೆನ್ನಾಗಿರುತ್ತೆ. ಹಾಗೆ ನಾನು ಟೊಮೆಟೊ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಇಲ್ಲದೆ ಕೂಡ ಬರೀ ಹುಣಸೆಹಣ್ಣು ರಸ ಹಾಕಿ ಕೂಡ ಮಾಡ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಟೊಮೆಟೊ ಇದ್ರೆ ಟೊಮೆಟೊ ಯೂಸ್ ಮಾಡಿ. ಇಲ್ಲ ಅಂತಂದ್ರೆ ಹುಣಸೆಹಣ್ಣು ರಸ ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್. ಅದಾದ್ಮೇಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಸಾಫ್ಟ್ ಆದ್ಮೇಲೆ ನೋಡಿ ಕಟ್ ಮಾಡ್ಕೊಂಡಿರೋಂಥ ಬೀನ್ಸನ್ನ ಹಾಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಬೀನ್ಸು ಚೆನ್ನಾಗಿರುತ್ತೆ. ಬೀನ್ಸ್ ಪಲ್ಯ ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೂ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಬೇಗ ಕೂಡ ಮಾಡ್ಬೋದು. ಅಷ್ಟೊಂದು ರಿಸ್ಕ್ ಇರೋದಿಲ್ಲ. ಈಸಿಯಾಗಿ ಆರಾಮಾಗಿ ಒಂದೇ ತರಕಾರಿ ಅಲ್ವಾ ಕಟ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಬೇಯಿಸೋದಕ್ಕೆ. ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ. ಇದು ಎಲ್ಲ ಪಲ್ಯಗಳಿಗೆ ಮಿಕ್ಸಿಂಗ್ ಪೌಡರು. ಮಿಕ್ಸಿಂಗ್ ಪೌಡರ್ ಬಂದ್ಬಿಟ್ಟು ನಾನು ಲಾಸ್ಟ್ ಒಂದು ರೆಸಿಪಿಯಲ್ಲಿ ತೋರಿಸಿದ್ದೆ ನಾನು. ಶೇಂಗಾ ಮತ್ತೆ ಕಡಲೆ ಮತ್ತೆ ಕುರ್ಷಾಣಿ ಕಾಳು ಅಥವಾ ಹುಚ್ಚೆಳ್ಳು ಅಂತಾರಲ್ಲ ಅವನ್ನ ಹುರಿದ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿರೋಂಥದ್ದು, ಪುಡಿ ಮಾಡ್ಕೊಂಡಿರೋಂಥ ಮಿಕ್ಸಿಂಗ್ ಪೌಡರು. ಎಲ್ಲ ಪಲ್ಯಗಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಸಾಂಬಾರ್ ಪೌಡರು, ಒಂದು 1/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ಹಾಕಿದ್ರೇನೆ ಬೀನ್ಸ್ ಪಲ್ಯ ಟೇಸ್ಟ್ ಬರೋದು. ಹಾಗೆ ಮಾಡೋದಕ್ಕಿಂತ ಕಾಯಿ ಹಾಕಿ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಹೋಟೆಲಲ್ಲಿ ಮಾಡ್ತಾರೆ. ನೀವು ಮಾಡೋದು ಹೋಟೆಲಲ್ಲಿ ಮಾಡೋದು ಸೇಮ್ ಸ್ಟೈಲ್ ಬರುತ್ತೆ. ಇದರಲ್ಲಿ ಏನಂತ ಟ್ರಿಕ್ಸ್ ಏನು ಇರೋದಿಲ್ಲ. ಬಟ್ ಆರಾಮಾಗಿ ಮಾಡ್ಕೋಬೋದು. ಎಲ್ಲ ಕಡೆ ಹೋಟೆಲಲ್ಲಿ ಹೇಗೆ ತಿಂತೀರೋ ಅದೇ ಟೇಸ್ಟೇ ಇರುತ್ತೆ. ಸೇಮ್ ಟೇಸ್ಟ್ ಇರುತ್ತೆ. ಆದರೆ ಈಸಿಯಾಗಿ ಬೇಗ ಆಗುತ್ತೆ. ಹಾಗೆ ನಾನು ಮಿಕ್ಸಿಂಗ್ ಪೌಡರ್ ತೋರಿಸಿದ್ನಲ್ವಾ, ಅದು ಗೊತ್ತಿಲ್ಲ ಅಂತಂದ್ರೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ರೆಸಿಪಿ ಹಾಕುವಾಗ ಅದರಲ್ಲಿ ಹಾಕಿದ್ದೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬೇಕಂದ್ರೆ ಮಾಡ್ಕೊಳ್ಳಿ. ಆ ಮಿಕ್ಸಿಂಗ್ ಪೌಡರ್ ಹಾಕಿದ್ರೆ ಎಲ್ಲ ಪಲ್ಯಗಳು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸಿಂಗ್ ಪೌಡರ್ ಅಂದರೆ ಬೇರೆ ಏನಿಲ್ಲ. ಶೇಂಗಾ ಮತ್ತೆ ಹುಚ್ಚೆಳ್ಳು ಅಥವಾ ಕುರ್ಷಿಣಿ ಕಾಳು ಅಂತಾರಲ್ಲ ಅವನ್ನ ಫ್ರೈ ಮಾಡ್ಕೊಂಡು ಸ್ವಲ್ಪ ಕಡಲೆ ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಅದನ್ನ ಎಲ್ಲ ಪಲ್ಯಗಳಿಗೂ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ ಕೂಡ ಲಟ್ಟಿಸ್ಕೊಂಡಿದ್ದೀನಿ. ನನಗೆ ಏನಂದ್ರೆ ಒಂದು ಹೇಳ್ಬೇಕು ಏನಂದ್ರೆ ಯಾವುದೇ ಆಗಲಿ ಚಪಾತಿ ಮಾಡೋದಾಗ್ಲಿ, ಯಾವುದೇ ಆಗಲಿ ಒಂದು ಅಡುಗೆ ಮಾಡೋದು ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಒಂದು ವೇ ಇರುತ್ತೆ. ಎಲ್ಲ ರೆಸಿಪಿ ಮಾಡಿ ಕಲೀರಿ, ಮಾಡ್ರಿ. ಆದರೆ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಅದನ್ನ ಮಾತ್ರ ಯಾವತ್ತೂ ಬಿಟ್ಕೊಡ್ಬೇಡಿ. ನಿಮ್ಮದೇ ಸ್ಟೈಲಲ್ಲಿ ನೀವು ಅಡುಗೆ ಮಾಡಿ. ಅದೇ ಚೆನ್ನಾಗಿರುತ್ತೆ. ಅಥವಾ ಬೇರೆ ರೆಸಿಪಿ ಮಾಡ್ಕೊಳ್ಳಿ ಅಥವಾ ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಳಿ. ಬಟ್ ನಿಮ್ಮ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಡಿ. ಅದೇ ಸ್ಟೈಲಲ್ಲಿ ಯಾವಾಗಲೂ ಅಡುಗೆ ಮಾಡಿ. ಅದು ಚೆನ್ನಾಗೇ ಇರುತ್ತೆ ಅಂತ ನನ್ನ ಅನಿಸಿಕೆ, ನನ್ನ ಭಾವನೆ. ಸೊ ಅದಾದ್ಮೇಲೆ ನಾನು ಮೂಲಂಗಿ ಚಟ್ನಿ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ. ಆಯಿಲಲ್ಲಿ ಕಡಲೆಬೇಳೆ ಮತ್ತು ಶೇಂಗಾನ ಹುರ್ಕೊಳ್ತಾ ಇದ್ದೀನಿ. ಮೂಲಂಗಿ ಸಾಂಬಾರು ತಿನ್ನೋದಿಲ್ಲ ಅಂತ ಅನ್ನೋರಿಗೆ, ಮೂಲಂಗಿ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಚಟ್ನಿ ಕೂಡ ಮಾಡ್ಬೋದು. ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ಮತ್ತು ಶೇಂಗಾ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಒಂದು 4 ಬೆಳ್ಳುಳ್ಳಿ ಹೆಸಳು ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊಬ್ಬರಿ ಹಾಕೊಂಡಿದ್ದೀನಿ. ಕಾಯಿ ಇದ್ರೆ ಕಾಯಿ ಹಾಕೊಳ್ಳಿ. ಮತ್ತೆ ಒಣಮೆಣಸಿನಕಾಯಿ ಸ್ವಲ್ಪ ಹಾಕೊಂಡಿದ್ದೀನಿ. 3 ಒಣಮೆಣಸಿನಕಾಯಿ, ಗುಂಟೂರು ಒಣಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಜಾಸ್ತಿ ಹಾಕೋಬೋದು. ಸೊ ನೀವು ಮಾಡುವಂಥ ಖಾರ ಎಷ್ಟಿರುತ್ತೆ ಅದು ನೋಡಿಕೊಂಡು ಹಾಕ್ಕೊಳ್ಳಿ ಖಾರ ಎಲ್ಲ. ಹಾಗೆ ಸ್ವಲ್ಪ ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೀನಿ ಫ್ರೈಗೆ. ಅದನ್ನು ಕೂಡ ಫ್ರೈ ಮಾಡಿಕೊಂಡು ಅದೆಲ್ಲದನ್ನು ಕೂಡ ಜಾರಲ್ಲಿ ಹಾಕ್ಕೊಳ್ಳಿ, ಮಿಕ್ಸಿಂಗ್ ಜಾರಲ್ಲಿ. ಅದಾದಮೇಲೆ ಫೈನಲಿ ಮೂಲಂಗಿಯನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಮೂಲಂಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಬೇಗ ಫ್ರೈ ಆಗಲಿ ಅಂತ. ಸೊ ಈ ಥರ ಒಂದು ಆಯಿಲಲ್ಲಿ ಒಂದು ಸ್ವಲ್ಪ ರೋಸ್ಟ್ ಆಗೋ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವಷ್ಟು ಬಾಡಿಸ್ಕೊಳ್ಳಿ. ಆಯಿಲಲ್ಲಿ ಏನಕ್ಕೆ ಫ್ರೈ ಮಾಡ್ತಾರೆ ಅಂದರೆ ಸ್ಮೆಲ್ ಹೋಗಲಿ ಅಂತ ಅಷ್ಟೇ, ಬೇರೆ ಏನು ರೀಸನ್ ಇಲ್ಲ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಫ್ರೈಯಲ್ಲೇ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗಲಿ, ಮಿಕ್ಸಿಂಗಲ್ಲಿ ಈಸಿಯಾಗಿ ಮಿಕ್ಸ್ ಆಗುತ್ತೆ ಅಂತ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ಹಾಕ್ಕೊಂಡ್ಬಿಟ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ರುಬ್ಕೊಂಡಿದ್ದೀನಿ. ನೋಡಿ ಈ ಥರ ಇದೆ. ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಕೂಡ ತುಂಬ ಟೇಸ್ಟಿಯಾಗಿ ಇರುತ್ತೆ. ಸೊ ಫೈನಲಿ ಡಿನ್ನರ್ ರೆಡಿ ಆಯಿತು. ಸೊ ಬೀನ್ಸ್ ಪಲ್ಯ, ಟೇಸ್ಟಿಯಾಗಿ ಅಂತ ಇರುವಂಥ ಹೆಲ್ದಿ ಆಗಿರುವಂಥ ಗ್ರೀನ್ ಪಲ್ಯ, ಹಾಗೆ
ಮೂಲಂಗಿ ಚಟ್ನಿ ಹಾಗೆ ಬಿಸಿ ಬಿಸಿ ಚಪಾತಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಹೊಸಬರಿಗೂ ಕೂಡ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.